ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧೃತಿ ಲೈಫ್ ಸ್ಟೈಲ್ ಕನ್ನಡ. ಮೀನು ಸಾರು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇವತ್ತು. ಸ್ವಲ್ಪ ತೆಂಗಿನಕಾಯಿ, ಒಂದು 3 ಟೊಮೆಟೊ, ಸ್ವಲ್ಪ ಜೀರಿಗೆ, ಒಂದೆರಡು ಕಾಲಷ್ಟು ಮೆಂತ್ಯ, ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಒಂಚೂರು, ಇದೆಲ್ಲ ಚೆನ್ನಾಗಿ ನೈಸಾಗಿ ಸ್ಮೂತಾಗಿ ರುಬ್ಕೊಳ್ಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಒಂಚೂರು ಕರಿಬೇವಿನ ಸೊಪ್ಪು, ಈರುಳ್ಳಿ ಒಂದೇ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿರೋದು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮಸಾಲ ರುಬ್ಬೋದಕ್ಕೆ ನಾರ್ಮಲಾಗಿ ಹುಣಸೆ ನೀರೇ ಹಾಕ್ಕೊಂಡಿದ್ದೀನಿ ನಾನು. ಹುಣಸೆ ನೀರು ಹಾಕ್ಕೊಂಡೆ ಮಸಾಲ ರುಬ್ಕೊಳ್ಬೇಕು. ಸ್ವಲ್ಪ ಮೀನು ಸಾರು ಪೌಡರ್ ಸಿಗುತ್ತೆ, ಫಿಶ್ ಕರಿ ಮಸಾಲ ಅಂತ, ಅದೊಂಚೂರು ಹಾಕ್ಕೊಂಡಿದ್ದೀನಿ. ಒಂಚೂರು ಅರಿಶಿಣದ ಪುಡಿ ಹಾಕ್ಕೊಂಡು ರುಬ್ಬಿರೋ ಅಂಥ ಮಸಾಲಾನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕದಷ್ಟು ಉಪ್ಪು, ಇದನ್ನೊಂದು ಟೈಮ್ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಬೇಕು. ಎಲ್ಲ ಸರಿ ಐತೆ ನಾನು ಮಾಡಿರೋದು. ನಿಮ್ಗೇನಾದರೂ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಈಗಲೇ ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಈ ಥರ ಕುದಿ ಬಂದಾಗ ಸ್ಟವ್ ಸಿಮ್ಮಲ್ಲಿ ಮಾಡ್ಕೊಳ್ಳಿ. ಈಗ ಮೀನು ಹಾಕ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಮೀನು ಹಾಕಿ ಸಿಮ್ಮಲ್ಲೇ ಇರಬೇಕು. ಒಂದು 20 ನಿಮಿಷ ಹಂಗೆ ತಟ್ಟೆ ಮುಚ್ಚಿ ಇಟ್ಬಿಡಿ, ಅದು ಬೆಂದೋಗುತ್ತೆ. ಈಗ ಇದಾಗಿದೆ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಕೊನೆಯದಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.